ನಮಸ್ಕಾರ, ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನಮ್ಮ ಕರ್ನಾಟಕದಲ್ಲಿ ಗುಟ್ಕಾ ಪಾನ್ ಮಸಾಲ ಬಂದ್ ಆಗತ್ತೆ, ಅಂದ್ರೆ ನಿಷೇಧ ಆಗತ್ತೆ, ಬ್ಯಾನ್ ಆಗತ್ತೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿಕೆ ನೀಡಿದ್ದಾರೆ. ಅದರ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಪಾನ್ ಮಸಾಲ ಗುಟ್ಕಾದಲ್ಲಿ ಸ್ವಲ್ಪ ನಶೆ ಕೂಡ ಬರ್ತಾ ಇದೆ ಅಂತೇಳಿ ನನಗೆ ಮಾಹಿತಿ ಇದೆ. 100 ಕೋಟಿ ಹೋಗ್ಬೋದು, ಆದರೆ ಮುಂದಿನ ದಿನದಲ್ಲಿ ನಾನು ಅವರೆಲ್ಲ ಮಾಲೀಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಫ್ ಎನಿ ಒನ್ ಟ್ರೈ ಟು ಬಿಟ್ ಲಿಟಲ್ ಬಿಟ್ ವಾಟ್ ಎವರ್ ನಶೆ ಇನ್ ದಟ್, if you see that some small drug is added, I will see that I will try to ban this in Karnataka. So you should be very cautious. I am giving a warning to all. Our goal is to create a drug-free Karnataka in our state. We are doing lot of work in that. Enforcement in home is very much essential. That means in your colleges, in your environment, you have to create this. So we should see that we will protect our country. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ 31ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾ ಮುಕ್ತ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಂತಹ ಡಿ.ಕೆ. ಶಿವಕುಮಾರ್ ಅವರು ಗುಟ್ಕಾ ಪಾನ್ ಮಸಾಲಾನ ನಾವು ನಿಷೇಧ ಮಾಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಪ್ಪ ಈ ಹೇಳಿಕೆನ ಕೊಟ್ರು ಅಂತ ಆದ್ರೆ, ಈ ಗುಟ್ಕಾ ಪಾನ್ ಮಸಾಲ ಏನಿದೆ ಇದ್ರಲ್ಲಿ ಅಮಲು ಬರುವಂತಹ ಕೆಲವು ಪದಾರ್ಥಗಳನ್ನ ಬೆರೆಸ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಈಗಾಗ್ಲೇ ಮಾಹಿತಿ ಹೋಗಿದ್ಯಂತೆ. ಸೊ ಆ ಮಾಹಿತಿ ಏನಾದ್ರು ನಿಜಾನೇ ಆಗಿದ್ರೆ ನಾವು ಕರ್ನಾಟಕದಲ್ಲಿ ಗುಟ್ಕಾ ಪಾನ್ ಮಸಾಲಾನ ಬಂದ್ ಮಾಡ್ತೀವಿ, ನಿಷೇಧ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಂಡ್ ನಾವ್ ಅವರ ಗುರಿ ಏನಪ್ಪಾ ಡಿ.ಕೆ. ಶಿವಕುಮಾರ್ ಅವ್ರದ್ದು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕವನ್ನ ನಶಾ ಮುಕ್ತ ಕರ್ನಾಟಕ ಮಾಡ್ಬೇಕು ಅನ್ನೋದು ಅವರ ಗುರಿ ಆಗಿದೆ ಅಂತ ಅವ್ರು ಈಗಾಗ್ಲೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ಮಾದಕ ದ್ರವ್ಯಗಳು ಎಲ್ಲೆಲ್ಲ ಸಿಗ್ತಾ ಇದೆ ಅದನ್ನ ಕಂಪ್ಲೀಟ್ ಆಗಿ ನಾವು ಬಂದ್ ಮಾಡ್ತಿದೀವಿ, ಅದು ಎಲ್ಲೂ ಸಿಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೋತೀವಿ, ನಶಾ ಮುಕ್ತ ಕರ್ನಾಟಕ ಮಾಡ್ಬೇಕನ್ನೋದೇ ನಮ್ಮ ಗುರಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಅಂಡ್ ಏನಂದ್ರೆ ಕೆಲವೊಂದು ಕಡೆ ಈ ಗುಟ್ಕಾ ಪಾನ್ ಮಸಾಲಗಳು ಎಲ್ಲೆಲ್ಲಿ ಒಂದು ಲೋಕಲ್ ಅಂಗಡಿಗಳಲ್ಲಿ ಸಿಗತ್ತೆ, ಅಲ್ಲಿ ಒಂದಷ್ಟು ಮಾದಕ ದ್ರವ್ಯಗಳನ್ನ ಬೆರೆಸಿ ಕೊಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ. ಸೊ ಅದ್ ನಿಜ ಆಗಿದ್ದಲ್ಲಿ ನಾವ್ ಅದನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ, ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಕೂಡ ನಾವು ಮಾಡ್ತೀವಿ. ಅಂದ್ರೆ ನಶಾ ಮುಕ್ತ ಭಾರತ ಮಾಡಕ್ ಏನ್ ಹೊರಟಿದ್ದಾರೆ ಈಗ ಸೆಂಟ್ರಲ್ ಗವರ್ಮೆಂಟ್ ಹಾಗೆ ಕರ್ನಾಟಕ ಸರ್ಕಾರ, ಇದನ್ನ ನಾವು ಒಂದಷ್ಟು ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಮಾಡ್ತೀವಿ, ಅಭಿಯಾನ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂಡ್ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ವಿಷಯ ಹೇಳಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಈ ನಶಾ ಮುಕ್ತ ಭಾರತ ಮಾಡುವಂತಹ ಟೈಮಲ್ಲಿ ಅಂದ್ರೆ ಇವಾಗ ನಮ್ಗೆ ಏನ್ ಆದಾಯ ಬರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಈ ಗುಟ್ಕಾ ಪಾನ್ ಮಸಾಲ ಇಂದ ನಮ್ಗೆ 100 ಕೋಟಿ ಬರ್ತಾ ಇದೆ, ಅವರೇ ಹೇಳಿರುವಂತಹ ಮಾತಿದು. ನಮ್ಗೆ 100 ಕೋಟಿ ಆದಾಯ ಬರ್ತಾ ಇದೆ, ಅದು ಹೋದ್ರೂ ಪರವಾಗಿಲ್ಲ, ನಷ್ಟ ಆದ್ರೂ ಪರವಾಗಿಲ್ಲ, ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರೆ ಜನರ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರ್ತಾ ಇರುವಂತಹ ಕಾರಣದಿಂದಾಗಿ ನಾವ್ ಇದನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡ್ತೀವಿ, ಪಾನ್ ಮಸಾಲಾನ ಗುಟ್ಕಾನ. ಅದ್ರಲ್ಲೇನಾದ್ರೂ ನಮಗೆ ಅಮಲು ಬರುವಂತಹ ಪದಾರ್ಥಗಳು ಸಿಕ್ಕಿದ್ರೆ ಅಂತ ಹೇಳಿ ಈಗಾಗ್ಲೇ ಹೇಳಿದ್ದಾರೆ. ಸೊ ಕೆಲವೊಂದ್ ಕಡೆ ಈಗಾಗ್ಲೇ ಆತರ ಮಾರ್ತಾ ಇದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಇರೋದ್ರಿಂದ, ಇಫ್ ಇನ್ ಕೇಸ್ ಅದು ಸರ್ಕಾರದ ಗಮನಕ್ಕೆ ಬಂದಲ್ಲಿ ಇಡೀ ಅದ್ ಒಂದೇ ಶಾಪ್ ನ ಕ್ಲೋಸ್ ಮಾಡ್ಸಲ್ಲ, ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಗುಟ್ಕಾ ಪಾನ್ ಮಸಾಲ ಅಂಗಡಿಗಳನ್ನ ಕೂಡ ಕ್ಲೋಸ್ ಮಾಡ್ಸಲಾಗತ್ತೆ. ಸೊ ನಿಮ್ಗೆಲ್ಲಾದ್ರೂ ಆ ರೀತಿಯಾದಂತಹ ಪ್ಲೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಹಾಗೆ ಸರ್ಕಾರಕ್ಕೆ ಕೂಡ ತಿಳಿಸಿ ಈ ರೀತಿಯಾದಂತಹ ಒಂದು ಜಾಗದಲ್ಲಿ ಗುಟ್ಕಾ ಪಾನ್ ಮಸಾಲ ಅಮಲು ಬರುವಂತಹ ಪದಾರ್ಥವನ್ನ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ ಅಂತ ನೀವು ಸರ್ಕಾರಕ್ಕೆ ಕೂಡ ಮಾಹಿತಿಯನ್ನ ನೀಡಬಹುದು. ಮತ್ತಷ್ಟು ಅಪ್ಡೇಟ್ಸ್ ಬೇಕಂದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.